ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಯಾವುದೇ ಒಂದು ನಾನ್ ವೆಜಿಟೇರಿಯನ್ ಡಿಶ್ ನಮ್ಮ ಮನಸ್ಸಿಗೆ ಬಂದಿದ ತಕ್ಷಣ ಅದೇ ಫಸ್ಟ್ ನಾವು ನಾನ್ ವೆಜಿಟೇರಿಯನಲ್ಲಿ ಚೂಸ್ ಮಾಡ್ಕೊಳ್ಳೋಂಥದ್ದೇ ಬಿರಿಯಾನಿನ. ಈ ಬಿರಿಯಾನಿನ ಭಾಳ ಊರುಗಳಲ್ಲಿ ಮತ್ತು ಭಾಳ ಬಗೆಯ ವೆರೈಟಿಯಾಗಿ ಬಿರಿಯಾನಿ ಮಾಡ್ತಾರೆ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಭಾಳ ಸಿಂಪಲ್ಲಾಗಿ ಪ್ರತಿಯೊಬ್ಬ ಬಿಗಿನರ್ಸು ಕೂಡ ಅದ್ಭುತವಾಗಿ ಮಾಡ್ಕೊಬೋದು ಅಂತ ಈ ಬಿರಿಯಾನಿನ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಇದನ್ನು ಮಾಡುವಂಥ ವಿಧಾನಗಳನ್ನ ನೋಡ್ಕೋಣ. ಇವತ್ತು ಮಾಡ್ತಾ ಇರೋವಂಥ ಈ ಬಿರಿಯಾನಿಗೆ ಬೇಕಾಗಿರುವಂಥ ಪದಾರ್ಥಗಳು 300 ಗ್ರಾಮ್ ಅಷ್ಟು ಚಿಕನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. 50 ಗ್ರಾಮ್ ಅಷ್ಟು ಒಂದು ಪೀಸ್ನ ಕಟ್ ಮಾಡಿಸ್ಕೊಂಡು, 300 ಗ್ರಾಮ್ ಅಷ್ಟು ಸೋನಾ ಮಸೂರಿ ಅಕ್ಕಿ, ಒಂದು ಪೂರ್ತಿಯಾಗಿರುವಂಥ ಟೊಮಾಟೋನ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, 20 ಗ್ರಾಮ್ ಅಷ್ಟು ಮೊಸರು, 60 ml ಅಷ್ಟು ಅಡುಗೆ ಎಣ್ಣೆ, 20 ml ಅಷ್ಟು ಅಂದರೆ 2 ಟೀ ಸ್ಪೂನ್ ಅಷ್ಟು ತುಪ್ಪ, ಅರ್ಧ ನಿಂಬೆಹಣ್ಣು, 5 ಹಸಿಮೆಣಸಿನಕಾಯಿ, ಒಂದು ದೊಡ್ಡ ಸೈಜಿನ ಈರುಳ್ಳಿ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, ಪುದೀನ ಒಂದು ಅರ್ಧ ಕೈ, ಗೋಡಂಬಿ ಒಂದು 6, ಕಲ್ಲುಪ್ಪು 1 ಟೀ ಸ್ಪೂನು, ಗಾರ್ಲಿಕ್ ಜಿಂಜರ್ ಪೇಸ್ಟು 1.5 ಟೀ ಸ್ಪೂನು, ಸಣ್ಣ ಸೈಜಿನ ಈರುಳ್ಳಿ ಒಂದು 15 ಅಷ್ಟು ಚಾಪ್ ಮಾಡಿ ಇಟ್ಕೊಂಡಿರೋದು, 1 ಟೀ ಸ್ಪೂನು ಖಾರ ಪೌಡ್ರು. ಮಸಾಲ ಪದಾರ್ಥಗಳಿಗೆ ಬೇಕಾಗಿರೋದು 1 ಹೂವು ಸ್ಟಾರ್ ಹೂವು, 1 ಇಂಚಷ್ಟು ಚಕ್ಕೆ, 5 ಲವಂಗ, 4 ಏಲಕ್ಕಿ, ಅರ್ಧ ಇಡಿಯಷ್ಟು ಕೊತ್ತಂಬರಿನ ನೀಟಾಗಿ ತೊಳೆದು ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು. ಇಷ್ಟನ್ನೆಲ್ಲ ಬಳಸ್ಕೊಂಡು ಈಗ ಒಂದು ಪಾಟಿನ ಬಿರಿಯಾನಿನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೋಣ. ಬಿರಿಯಾನಿಗೆ ಈಗ ಒಂದು ಪೌಡರ್ ರೆಡಿ ಮಾಡ್ಕೋಣ. ಅದಕ್ಕೆ ಒಂದು ಜಾರ್ ತೊಗೊಂಡಿದ್ದೀನಿ. ಜಾರ್ನಲ್ಲಿ ಸ್ಟಾರ್ ಹೂವು, ಏಲಕ್ಕಿ, ಚಕ್ಕೆ ಮತ್ತು ಲವಂಗನ ಸೇರಿಸ್ಕೊತಾರದು. ಅದ್ರ ಜೊತೆಯಲ್ಲಿ 1-2 ಟೀ ಸ್ಪೂನ್ ಅಷ್ಟು ನೀರನ್ನ ಸೇರಿಸ್ಕೊತಾರೋಣ. ಈಗ ಇದನ್ನು ಪೇಸ್ಟ್ ಮಾಡ್ಕೊತೀನಿ. ಈ ರೀತಿ ತರಿಯಾಗಿ ಪೌಡ್ರ್ ಮಾಡ್ಕೊಬೇಕು. ಇದನ್ನ ಈಗ ಒಂದು ಸಪ್ರೇಟು ಬೌಲ್ನಲ್ಲಿ ಹಾಕಿ ಇಟ್ಕೊಳ್ಳೋಣ. ಇದೇ ಜಾರ್ಗೆ ಈಗ ಕೊತ್ತಂಬರಿನ ಹಾಕ್ಕೊತಾರದು. ಪೇಸ್ಟ್ ಮಾಡ್ಕೊಂಡು ಈಗ ಪುದೀನ ಮತ್ತು ಮೆಣಸಿನ್ಕಾಯಿ, ಗೋಡಂಬಿ ಇಷ್ಟನ್ನು ಹಾಕ್ಕೊಂಡೀಗ ಪೇಸ್ಟ್ ಮಾಡ್ಕೊಂಬೋಣ. ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು. ಇದನ್ನು ಕೂಡ ಒಂದು ಸೈಡ್ನಲ್ಲಿ ಒಂದು ಬೌಲ್ನಲ್ಲಿ ಹಾಕಿ ಇಟ್ಕೊಳ್ಳೋಣ. ಮೊದಲನೇದಾಗಿ ಸ್ಟವ್ ಹಚ್ಕೊಂಡೆ. ಸ್ಟವ್ ಮೇಲೆ ಒಂದು ಬಿರಿಯಾನಿದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಮೊದಲನೇದಾಗಿ ಬಿಸಿ ಆಗಿದ ತಕ್ಷಣವೇ ಎಣ್ಣೆನ ಸೇರಿಸ್ಕೊತಾ ಇರೋದು. ಎಣ್ಣೆಗೆ ತುಪ್ಪನ ಹೀಗೆ ಸೇರಿಸ್ಕೊಂಬೋಣ. ತುಪ್ಪ ಎಣ್ಣೆಯಲ್ಲಿ ಕ್ಲೀನಾಗಿ ಬೆರ್ಕೊಬೇಕು. ಫ್ಲೇಮ್ನ ಸ್ವಲ್ಪ ಮೀಡಿಯಮ್ನಲ್ಲಿ ಇಟ್ಕೊಂಬೋಣ. ಯಾಕೆಂದರೆ ಪಾತ್ರೆ ಒಂದ್ಸರಿ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಈಗ ಇದಕ್ಕೆ ಸೇರಿಸ್ಕೊತಾ ಇರೋದು. ಎಲ್ಲರೂ ಬಿರಿಯಾನಿಗೆ ತುಪ್ಪನ ಕೊನೆಯಲ್ಲಿ ಸೇರಿಸ್ಕೊತಾರೆ. ಆದರೆ ಇವತ್ತು ನಾವು ಮಾಡ್ತಾ ಇರೋಂಥ ಈ ಬಿರಿಯಾನಿಯಲ್ಲಿ ತುಪ್ಪನ ಮೊದಲಿಗೆ ಸೇರಿಸ್ಕೊಬೇಕು. ಈಗ ಹಾಕ್ಕೊಂಡಿರೋಂಥ ಈರುಳ್ಳಿ ಪೂರ್ತಿಯಾಗಿ ಡಾರ್ಕ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಏನಾದರೂ ಈ ರೀತಿ ಬಿರಿಯಾನಿ ಪಾತ್ರೆ ಇಲ್ಲ ಅಂದರೆ ಇದನ್ನೆಲ್ಲ ನಾನು ಏನು ತೋರಿಸ್ತೀನಿ ಪ್ರೊಸೀಜರ್ನ ಅಕ್ಕಿ ಹಾಕೋವರೆಗೂ ನೀವು ಕುಕ್ಕರ್ನಲ್ಲೇ ಮಾಡ್ಕೊಬೋದು. ಈರುಳ್ಳಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ದೊಡ್ಡ ಸೈಜ್ ಮಾಡ್ಕೊಬೇಡಿ. ಯಾಕೆಂದರೆ ಫ್ರೈ ಆಗೋ ಟೈಮ್ನಲ್ಲಿ ಭಾಳ ಲೇಟ್ ಆಗ್ತಾರೆ. ಈರುಳ್ಳಿ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಈ ಹಂತದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಸಣ್ಣ ಸೈಜಿನ ಈರುಳ್ಳಿನ ಕೂಡ ಈಗ ಇದಕ್ಕೆ ಸೇರಿಸ್ಕೊಂಬೋಣ. ಈ ಈರುಳ್ಳಿ ಕೂಡ ಸಾಫ್ಟ್ ಆಗೋವರೆಗೂ ಕ್ಲೀನಾಗೆ ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಈರುಳ್ಳಿ ನಾವು ಫ್ರೈ ಮಾಡ್ತೀವಲ್ಲ ಅಷ್ಟು ಬಿರಿಯಾನಿದು ಟೇಸ್ಟು ಭಾಳ ಚೆನ್ನಾಗಿರ್ತದೆ. ಅದಕ್ಕೋಸ್ಕರನೇ ಕಚ್ಚಾ ಈರುಳ್ಳಿನ ಯಾವಾಗಲೂ ಹಾಕ್ಬಾರ್ದು. ಪೂರ್ತಿಯಾಗಿ ಫ್ರೈ ಮಾಡಿರೋವಂಥದ್ದನ್ನೇ ನಾವು ಉಪಯೋಗಿಸ್ಕೊತಾ ಇರೋದು. ಸಣ್ಣ ಸೈಜಿನ ಈರುಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ, ಇದೇ ಈರುಳ್ಳಿನ ಕೂಡ ನೀವು ಬೇಯಿಸ್ಕೊಬೋದು. ಯೂಶಲಿ ಎಲ್ಲ ಕಡೆನೂ ಸಣ್ಣ ಸೈಜಿನ ಈರುಳ್ಳಿ ಸಿಗ್ತಿರೋ ಸಾಂಬಾರು ಈರುಳ್ಳಿ ಅಂದರೆ ಕೊಡ್ತಾರೆ. ಹಾಕ್ಕೊಂಡಂಥ ಈರುಳ್ಳಿ ಕೂಡ ಈಗ ಪಿಂಕಿಶ್ ಆಗಿದೆ. ಈಗ ಇದಕ್ಕೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ನ ಸೇರಿಸ್ಕೊತಾ ಇರೋದು. ಪೂರ್ತಿಯಾಗಿ ರಾ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹಸೆ ಸ್ಮೆಲ್ ಹೋಗಿದ್ದಾಯಿತು ಗಾರ್ಲಿಕ್ ಜಿಂಜರ್ ಪೇಸ್ಟು. ಈಗ ರುಬ್ಬಿ ಇಟ್ಕೊಂಡಿದ್ದಂಥ ಪೇಸ್ಟ್ನ ಹಾಕ್ಕೊಳ್ಳೋಣ. ಗ್ರೀನ್ ಪೇಸ್ಟ್ನು ಕೂಡ ಒಂಚೂರು ಹಸೆ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾವೇನೇನು ಪದಾರ್ಥಗಳು ಹಾಕ್ಕೊಂಡಿರ್ತೀವಲ್ಲ ಒಂದೊಂದು ಹಂತದಲ್ಲೂ ಒಂದೊಂದು ರೀತಿ ಅದನ್ನು ಹಸೆ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಹುರ್ಕೊಬೇಕು. ಇದು ಕೂಡ ಈಗ ಆಯಿಲು ಸಪ್ರೇಟ್ ಆಗ್ತಾಯಿದೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಟೊಮಾಟೋನ ಸೇರಿಸ್ಕೊಳ್ಳೋಣ. ಟೊಮಾಟೊ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಕೂಡ ಈಗ ಫ್ರೈ ಮಾಡ್ಕೊತಾ ಇರೋದು. ಫ್ಲೇಮ್ನಲ್ಲಿ ಇಟ್ಕೊಂಡು ಪೂರ್ತಿಯಾಗಿ ಟೊಮಾಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಟೊಮಾಟೊ ಇವಾಗ ಸಾಫ್ಟ್ ಆಗಿದ್ದಾಯಿತು. ಆಯಿಲ್ ಸಪ್ರೇಟ್ ಆಗ್ತಾಯಿದೆ. ಈಗ ಇದೇ ಹಂತದಲ್ಲಿ ಮಸಾಲ ಮಾಡಿ ಇಟ್ಕೊಂಡಿದ್ವಲ್ಲ ಪೌಡರು, ಆ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊತಾ ಇರೋದು. ಸೇರಿಸ್ಕೊಂಡಾದ್ಮೇಲೆ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಅದು ಒಂಚೂರು ರಾ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಆಗಲಿ. ಈಗ ಖಾರ ಪೌಡ್ರನ್ನ ಸೇರಿಸ್ಕೊಂಬೋಣ. ಖಾರ ಪೌಡ್ರನ್ನ ಸೇರಿಸ್ಕೊಂಡು ಆಗಿದ ತಕ್ಷಣವೇ ಇಟ್ಕೊಂಡಿದ್ದಂಥ ಮೊಸರನ್ನು ಕೂಡ ಈಗ ಸೇರಿಸ್ಕೊತಾ ಇರೋದು. ಒಂದು ಸರಿ ಮಿಕ್ಸ್ ಮಾಡ್ಕೊಂಬಂದು ಕ್ಲೀನಾಗಿ
ನೋಡ್ಬೋದು ಗ್ರೇವಿ ಅಂದರೆ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಮಸಾಲೆ ಎಲ್ಲ, ಎಣ್ಣೆ ಎಲ್ಲ ಪೂರ್ತಿಯಾಗಿ ಸಪ್ರೇಟ್ ಆಗಿದ್ದಾಗಿತ್ತು. ಈಗ ಇದಕ್ಕೆ ಚಿಕನ್ ಪೀಸ್ನ ಸೇರಿಸ್ಕೋಣ. 300 ಗ್ರಾಮ್ ಅಷ್ಟು ಚಿಕನ್ ಪೀಸ್ ಇದೆ, ದೊಡ್ಡ ದೊಡ್ಡ ಸೈಜಿನ ಪೀಸ್ ಹೊಡಿಸಿರೋದ್ರಲ್ಲಿ. ಒಂದ್ಸರಿ ಎಲ್ಲ ತಿರ್ಸ್ಕೋಣ. ಪೂರ್ತಿಯಾಗಿ ತಿರ್ಸ್ಕೊಂಡು ಆದಮೇಲೆ ಚಿಕನ್ನ ಇದೇ ರೀತಿ ಒಂದು 5 ನಿಮಿಷ ಬಿಟ್ಕೋಣ. ಒಂದು ಲಿಡ್ನ ಕ್ಲೋಸ್ ಮಾಡ್ಕೋಣ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. 5 ನಿಮಿಷ ಆಯ್ತು. ಈಗ ಎಣ್ಣೆ ಎಲ್ಲ ಪೂರ್ತಿಯಾಗಿ ಸಪ್ರೇಟ್ ಆಗಿದೆ, ಹಾಕ್ಕೊಂಡಿದ್ದಂಥ ಚಿಕನ್ ಕಲರ್ ಕೂಡ ಚೇಂಜ್ ಆಗಿದೆ. ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮಸಾಲ ರುಬ್ಕೊಂಡಿದ್ದಂಥ ಮಿಕ್ಸಿನಲ್ಲಿ ನೀರಿತ್ತು, ಆ ನೀರನ್ನ ಸೇರಿಸ್ಕೊತಾ ಇರೋದು. ಈಗ ಇವತ್ತು ಮಾಡ್ತಾ ಇರೋಂಥ 1.5 ಕಪ್ಗೆ ಆಗೋಷ್ಟು ಅಕ್ಕಿಗೆ ಇಂಟು ಡಬಲ್ ಅಂದರೆ 3 ಕಪ್ ಅಷ್ಟು ನೀರನ್ನ ಸೇರಿಸ್ಕೊತಾ ಇರೋದು. ಅಕ್ಕಿ ಯಾವ ಕಪ್ಪಲ್ಲಿ ಹಾಕಿರ್ತಾರಲ್ಲ ಅದೇ ಕಪ್ನಲ್ಲಿ 2 ಪ್ರಮಾಣದಲ್ಲಿ ನೀರು ಹಾಕ್ಕೊಬೇಕು. 1 ಕಪ್ ಅಕ್ಕಿ ಹಾಕ್ಕೊಂಡಿದ್ರಿ ಅಂದರೆ 2 ಕಪ್ ಅಷ್ಟು ನೀರನ್ನ ಸೇರಿಸ್ಕೊಂಡು 1:2 ರೇಷಿಯೋಸು. ಒಂದ್ಸರಿ ಪೂರ್ತಿಯಾಗಿ ಇದನ್ನು ಈ ರೀತಿ ಕಲಿಸ್ಕೋಣ. ಫ್ಲೇಮ್ನ ಈಗ ಹೈ ಮಾಡ್ಕೊಬೇಕು. ನೀರು ಚೆನ್ನಾಗಿ ಕುದಿಯೋಕ್ಕೋಸ್ಕರ ಇಟ್ಕೊಂಡಿರೋವಂಥದ್ದು. ನೀರು ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಈ ಹಂತದಲ್ಲಿ ಲೈಮ್ ಜ್ಯೂಸು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈಗ ಸೇರಿಸ್ಕೊಂಬೋಣ. ಲೈಮ್ ಜ್ಯೂಸ್ನ ಹಾಕ್ಕೊಂಡಾದ್ಮೇಲೆ ಈಗ ಉಪ್ಪನ್ನು ಸೇರಿಸ್ಕೋಣ. ಒಂದು 1/4 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಾದ್ಮೇಲೆ ಒಂದ್ಸರಿ ತಿರ್ಸ್ಕೊತಾ ಇರೋದು. ಈಗ ಅಕ್ಕಿನ ಸೇರಿಸ್ಕೊಂಬೋಣ. ಅಕ್ಕಿನ ಸೇರಿಸಾದ್ಮೇಲೆ ಒಂಚೂರು ಸ್ಮೂತಾಗಿ ಈ ರೀತಿ ಕಲಿಸ್ಕೊಬೇಕು. ಭಾಳ ಕಲಿಸ್ಬೇಡಿ, ಈ ಹೊಡಿಬಾರ್ದು. ಪೂರ್ತಿಯಾಗಿ ಕಲಸಾದ್ಮೇಲೆ ಉಪ್ಪು ಹೇಗಿದೆ ಅನ್ನೋದನ್ನ ಒಂದ್ಸರಿ ನೋಡ್ಕೋಣ. ಉಪ್ಪೆಲ್ಲ ತುಂಬ ಪಕ್ಕ ಇದೆ. ಮೀಡಿಯಮ್ ಫ್ಲೇಮ್ನಲ್ಲೇ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸುಮಾರು ಒಂದು 5 ರಿಂದ 6 ನಿಮಿಷ ಇದೇ ರೀತಿ ಬಿಟ್ಕೋಣ. ತುಂಬ ಕುದಿಬಾರ್ದು, ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಬಾಯ್ಲ್ ಆಗಬೇಕು. ಪೂರ್ತಿಯಾಗಿ ಬಿರಿಯಾನಿ ಆಗಿದೆ. ಒಂದ್ಸರಿ ಇದನ್ನು ತಿರ್ಸ್ಕೋಣ. ಒಂದ್ಸರಿ ಇದನ್ನು ಈ ರೀತಿ ತಿರ್ಸ್ಕೊಂಡು ಆದಮೇಲೆ ನೀರಿನ ಅಂಶ ಇನ್ನೂ ಇದೆಯಲ್ವಾ, ಅಕ್ಕಿ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಪ್ರಮಾಣದಲ್ಲಿ ನೀಟಾಗಿ ಆಗಿದೆ. ಇದನ್ನು ಒಂದ್ಸರಿ ಈ ರೀತಿ ಅಂದ್ಕೊಂಡು ಇದರೊಳಗೆ ಇರೋಂಥ ನೀರಿನ ಅಂಶ ಇನ್ನೂ ಸ್ವಲ್ಪ ಇದೆಯಲ್ಲ, ಅದಕ್ಕೇನು ಮಾಡೋಣ ಅಂದರೆ ಇದನ್ನು ಒಂದು ಸೈಡ್ನಲ್ಲಿ ತೊಗೊಂಡು ಇಟ್ಕೋಣ. ಒಂದು ಹಂಚಿಟ್ಕೊಬೇಕು, ಬಿಸಿ ಹಾಕೋಸ್ಕರ ಇಟ್ಕೋಣ. ಫ್ಲೇಮು ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ. ಈಗ ಈ ಬಿರಿಯಾನಿ ಕಡಾಯಿನ ತೊಗೊಂಡು ಇದ್ರ ಮೇಲೆ ಇಟ್ಟು ಲಿಡ್ನ ಇವಾಗ ಕ್ಲೋಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಇದನ್ನ ಇವಾಗ ಸುಮಾರು ಒಂದು 15 ನಿಮಿಷ ಅಷ್ಟೊತ್ತಿಗೆ ದಮ್ ಇಟ್ಕೊಬೇಕು. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ, ನೀಟಾಗಿ ದಮ್ಗೆ ಇಟ್ಕೊಂಡಿದ್ದೀನಿ. ಒಳಗಡೆ ಇರೋಂಥ ನೀರೆಲ್ಲ ಕಂಪ್ಲೀಟಾಗಿ ಡಿಸಾಲ್ವ್ ಆಗಿಬಿಡ್ತಿದೆ. ಎಲ್ಲ ಆದಮೇಲೆ ಇದ್ರ ಮೇಲೆ ಒಂದು ತೂಕ ಇಟ್ಕೊಂಬೋಣ. ಈಗ ಪೂರ್ತಿಯಾಗಿ ದಮ್ ಆಯಿತು, ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇಕ್ಕಿದಂಥ ಇದನ್ನೆಲ್ಲ ತೆಕ್ಕೋಣ. ಈಗ ಇದನ್ನು ತೆಕ್ಕೊಂಡು ಬಿರಿಯಾನಿ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ. ಒಂದ್ಸರಿ ಇದನ್ನ ಕಲ್ಸ್ಕೊಂಬೋಣ. ಅನ್ನ ಎಲ್ಲ ಪೂರ್ತಿಯಾಗಿ ಪ್ರಾಪರಾಗಿ ಬೆಂದಿದೆ. ಮಸಾಲೆ ಎಲ್ಲ ಒಟ್ಟಿಗೆ ಒಂದ್ಸರಿ ಕಲ್ಸ್ಕೊಂಬೋಣ. ಕಲ್ಸ್ಕೊಂಡು ಆದಮೇಲೆ ಈಗ ಇದನ್ನು ಈ ರೀತಿ ಫ್ಲ್ಯಾಟ್ ಮಾಡ್ಬೋದು. ಪೂರ್ತಿಯಾಗಿ ಫ್ಲ್ಯಾಟ್ ಮಾಡ್ಕೊಂಡು ಆದಮೇಲೆ ಒಂಚೂರು ಪುದೀನನ ಹಾಕ್ಕೊತಾ ಇರೋದು. ಇಟ್ಕೊಂಡಿದ್ದಂಥ ಒಂಚೂರು ತುಪ್ಪನ ಸೇರಿಸ್ಕೊಂಬೋಣ. 1 ಟೀ ಸ್ಪೂನ್ ಅಷ್ಟು ತುಪ್ಪನ ಇದ್ರ ಮೇಲೆ ಹಾಕ್ಕೊಂಡಿದ್ದಾಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಆಗಿದೆ ಬಿರಿಯಾನಿ. ಪೀಸು ಅಷ್ಟೇ ಭಾಳ ಚೆನ್ನಾಗಿ ಬೆಂದಿದೆ. ಈಗ ಟೇಸ್ಟ್ ಮಾಡಿ ನೋಡ್ತೀನಿ. ಭಾಳ ಅಂದರೆ ಭಾಳ ಚೆನ್ನಾಗಿ ಎಲ್ಲ ಮಸಾಲೆ ಇಟ್ಕೊಂಡಿದೆ. ಪೀಸ್ ನೋಡ್ಬೋದು ಎಷ್ಟು ಸಾಫ್ಟ್ ಆಗ್ಬಿಟ್ಟಿದೆ. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋದಲ್ಲಿ ಮಾಡಿದಂಥ ಬಿರಿಯಾನಿ ನಿಮಗೆಲ್ಲ ಭಾಳ ಇಷ್ಟವಾಯಿತು ಅಂದ್ಕೊತೀನಿ. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ. ಭಾಳ ಅಂದರೆ ಭಾಳ ಸಿಂಪಲ್ಲಾಗಿ ಭಾಳ ಟೇಸ್ಟಿಯಾಗಿರುವಂಥ ಈ ಬಿರಿಯಾನಿನ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ನಾನು ನಿಮಗೆ ಈ ಥರ ಭಾಳ ಸುಲಭವಾಗಿ ಮತ್ತು ಟೇಸ್ಟಿಯಾಗಿರುವಂಥ ರೆಸಿಪಿಗಳನ್ನ ಪ್ರತಿಯೊಬ್ಬರಿಗೂ ಮಾಡ್ಬೋ ಅಂಥ ರೆಸಿಪಿಗಳನ್ನ ತೊಗೊಂಬರ್ತಾರೆ. ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.